ಹಾಯ್ ಎಲ್ರಿಗೂ ನಮಸ್ಕಾರ. ನನಗೆ ಎಲ್ಲರೂ ಬೇಬಿ ರಾಕರ್ ಬಗ್ಗೆ ಕೇಳ್ತಾ ಇದ್ರಿ. ಪ್ರಾಡಕ್ಟ್ ಡೀಟೇಲ್ಸ್ ಹಾಕಿ, ಎಲ್ಲಿ ಬೈ ಮಾಡಿದ್ರಿ, ಹೇಗೆ ಬೈ ಮಾಡಿದ್ರಿ, ಅದರಿಂದ ಏನು ಬೆನಿಫಿಟ್ಟು ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಈ ಪ್ರಾಡಕ್ಟ್ ನಾನು ಅಮೆಝಾನಲ್ಲಿ ಬೈ ಮಾಡಿದೆ. ಇದು ಎಷ್ಟು ಚೆನ್ನಾಗಿ ಮಲ್ಕೊತಾನೆ ನನ್ನ ಮಗ ಅಂದರೆ ಅಷ್ಟು ಇಷ್ಟ. ಅವ್ನು ತುಂಬ ಸಣ್ಣ ಇದ್ದಿದ್ದರಿಂದ ಈ ಥರ ಕುಷನ್ ಮಾಡಿ ಮಲಗಿಸ್ತಾ ಇದೆ ಅವನ್ನ. ಆ್ಯಕ್ಚುಲಿ ಬೇರೆ ರಾಕರ್ ನಾನು ಬೈ ಮಾಡಿದ್ದೆ, ಬಟ್ ಯಾವುದೂ ಅಷ್ಟು ನನಗೆ ಮಗು ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬೆನ್ನು ನೋವ್ತಿದೆಯೋ ಅಥವಾ ಕತ್ತು ನೋವು ಬರ್ತಿದೆಯೋ ಅಂತ ಭಯ ಆಗ್ತಾಯಿತ್ತು. ಸೊ ಇದರಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಈಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಆರಾಮಾಗಿ ಮಲ್ಕೊತಾನೆ ಇರ್ತಾನೆ ಇದರಲ್ಲಿ. ನಾನು ಈ ರಾಕರ್ನ ಏರ್ಪೋರ್ಟ್ಗೂ ತಗೊಂಡು ಹೋಗಿದ್ದೆ. ಏರ್ಪೋರ್ಟಲ್ಲಿ ಸ್ಟ್ರಾಲರ್ ಸಿಗುತ್ತೆ ಫ್ರೀಯಾಗೆ. ಸೊ ಇಲ್ಲಿ ನೋಡಿ, ಅಲ್ಲೊಂದು ಜಾಗ ಇರುತ್ತೆ. ಅಲ್ಲಿ ಹೋಗಿ ಯಾರ್ದಾರು ಒಬ್ರದ್ದು ಪೇರೆಂಟಲ್ಲಿ ಅಥವಾ ಗಾರ್ಡಿಯನಲ್ಲಿ ಅವ್ರದ್ದು ಬೋರ್ಡಿಂಗ್ ಪಾಸ್ಪೋರ್ಟ್ ಕೊಟ್ಟರೆ ಈ ಥರ ಮಿನಿ ಕ್ಲಬ್ ಅಂತ ಒಂದು ಜಾಗ ಇರುತ್ತೆ. ಏರ್ಪೋರ್ಟಲ್ಲಿ ಚೆಕ್ ಇನ್ ಮಾಡಾದಮೇಲೆ ಬ್ಯಾಗೇಜೆಲ್ಲ ನೀವು ಡ್ರಾಪ್ ಮಾಡಾದಮೇಲೆ ಈ ಥರ ಬೇಬಿ ಸ್ಟ್ರಾಲರ್ ಕೊಡ್ತಾರೆ. ನನ್ನ ಮಗು ಇನ್ನೂ ಕುತ್ಕೊತಾ ಇಲ್ಲ. ಅವನು ಇನ್ನೂ 4 ತಿಂಗಳಿದ್ದ. ಅವನು ಇನ್ನು ಕುತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೆ ನಾನು ಈ ರಾಕರ್ನ ಎಲ್ಲ ಕಡೆ ತೊಗೊಂಡು ಹೋಗ್ತಾಯಿದ್ದೆ. ಈ ಥರ ಫ್ಲೈಟಲ್ಲೂ ತೊಗೊಂಡು ಹೋಗ್ಬೋದು. ಇಲ್ಲಿ ಬ್ಯಾಸಿನೇಟ್ ಕೊಡ್ತಾರೆ. ಅದರದ್ದು ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದರಲ್ಲಿ ಹೇಗೆ ಕೊಡ್ತಾರೆ, ಮಗು ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ. ನಾನು ತೊಗೊಂಡಿರೋದು ಎಮಿರೇಟ್ಸ್ ಫ್ಲೈಟು. ಸೊ ಇಲ್ಲಿ ಜಾಗ ಕಾಣ್ತಾ ಇದೆಯಲ್ಲ, ಬ್ಲ್ಯಾಕ್ ಸ್ಪಾಟು, ಅಲ್ಲಿ ಬ್ಯಾಸಿನೇಟ್ ಹಾಕ್ತಾರೆ. ಬ್ಯಾಸಿನೇಟ್ ಅಂದರೆ ತೊಟ್ಲು, ಅದನ್ನು ಕೊಡ್ತಾರೆ. ಮಗು ಅದರಲ್ಲಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಆಮೇಲೆ ಫ್ಲೈಟಿಂದ ಇಳಿದು ಪಾಪನ ತೊಗೊಂಡು ಬಸ್ಸಲ್ಲಿ ಹೋಗಬೇಕು. ಆ್ಯಕ್ಚುಲಿ ಫ್ಲೈಟಿಂದ ಇಳಿದು ಏರ್ಪೋರ್ಟ್ಗೆ ತುಂಬ ದೂರ ಇದೆ. ಇದು ತುಂಬ ದೊಡ್ಡ ಟರ್ಮಿನಲ್ ಆಗಿದ್ದರಿಂದ ಬಸ್ಸಲ್ಲಿ ಹೋಗಬೇಕು. ಈ ಥರ ಹೋಗ್ತಾಯಿದ್ವಿ. ನೆಕ್ಸ್ಟು ಪ್ರಾಡಕ್ಟ್ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂದರೆ, ಇವಳು ನಮ್ಮ ಅಕ್ಕನ ಮಗಳು, ಇವಳು ಕೂಡ ಈಸಿಯಾಗಿ ಆಡಿಸ್ಬೋದು ಮತ್ತು ಕ್ಯಾರಿನೂ ಮಾಡ್ಬೋದು, ಅದೇ ವಿತೌಟ್ ಬೇಬಿ. ಸೊ ಅಷ್ಟು ಲೈಟ್ ವೆಯ್ಟು. ಹಾಗಂತ ಪ್ರಾಡಕ್ಟ್ ತುಂಬ ತಿನ್ನಂತ ಅಂದ್ಕೊಬೇಡಿ, ತುಂಬ ಗಟ್ಟಿ ಇದೆ, ಅದೇ ಲೈಟ್ ವೆಯ್ಟು. ಈ ಥರ 8 kgವರೆಗೂ ಮಗುನ ಮಲಗಿಸ್ಬೋದು. ಮಗು ಒಂದು 8 kg ಆಗೋವರೆಗೂ ಮಲ್ಕೋಬೋದು ಆರಾಮಾಗೆ. ನಾನು ಇವನ್ನ ಇದರಲ್ಲೇ ಆಚೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಕಾರಲ್ಲೂ ಹೇಗೆ ಸೀಟಿಗೆ ಫಿಕ್ಸ್ ಮಾಡ್ಕೋಬೇಕು ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ಒಂದು ಬಾಸ್ಕೆಟ್ ಥರ ಹ್ಯಾಂಡಲ್ ಕೊಟ್ಟಿರ್ತಾರೆ. ಅದನ್ನು ಮುಂದೆ ಮಾಡಿಬಿಟ್ಟು ಅದರಲ್ಲಿ ಕವರಿಂಗ್ ಕೊಟ್ಟಿರ್ತಾರೆ. ಕವರ್ ಮಾಡಿಬಿಟ್ಟು ಅವನ್ನ ಆರಾಮಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೋದು. ಇದು ಬೇಬಿ ಸ್ಟ್ರಾಲರಲ್ಲಿ ಆ್ಯಕ್ಚುಲಿ ನಮಗೆ ಕಾಣಲಿ ಅಂತ ನಾನು ಮುಂದೆ ತಿರುಗಿಸ್ಕೊಂಡು ಮಲಗಿಸ್ಕೊಂಡಿದ್ದೆ. ಈ ಥರ ಹಿಂದೆ ಮುಂದೆ ರಾಕ್ ಮಾಡಿದ್ರೆ ಮಕ್ಕಳು ಆರಾಮಾಗಿ 1-2 ನಿಮಿಷದಲ್ಲೇ ಮಲ್ಕೊಂಡು ಬಿಡ್ತಾರೆ. ತುಂಬ ಇಷ್ಟಪಡ್ತಾರೆ. ಅಮ್ಮಂದಿರಿಗಂತೂ ತುಂಬ ಫ್ರೀ ಆಗುತ್ತೆ. ಇನ್ನು ಬೇರೆಯವ್ರಿಗೂ ಕೊಟ್ಟು ಆಡಿಸಿ ಅಂತ ಹೇಳ್ಬೋದು. ಅಮ್ಮಂದಿರು ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಮಲಗಿಸ್ಬೋದು. ಇದು ಬೇಬಿ ಸ್ಟ್ರಾಲರ್ ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಇದು ವೀಲ್ ಚೇರ್. ಮಾಲಲ್ಲಿ ಆ್ಯಕ್ಚುಲಿ ಬೇಬಿ ಸ್ಟ್ರಾಲರ್ ಇರಲಿಲ್ಲ, ಅದಕ್ಕೆ ತಲೆ ಉಪಯೋಗಿಸಿ ವೀಲ್ ಚೇರ್ನ ಸ್ಟ್ರಾಲರ್ ಥರ ಯೂಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಲಲ್ಲಿ ತುಂಬ ಲೈಟ್ ಕಣ್ಣಿಗೆ ಹೊಡಿತಿತ್ತು ಅಂತ ಹ್ಯಾಂಡಲ್ ಮೇಲ್ ಮಾಡಿ ಕವರ್ ಕೊಟ್ಟಿದ್ದೆ. ಆ ಕಡೆ ಈ ಕಡೆ ನೋಡ್ತಾ ಹಾಗೆ ನಿದ್ದೆ ಮಾಡಿಬಿಟ್ಟ. ಸ್ವಲ್ಪ ಶಾಪಿಂಗ್ ಮಾಡಿ ಫುಡ್ ಕೋರ್ಟಿಗೆ ಬಂದು ಸ್ವಲ್ಪ ಲೈಟಾಗಿ ತಿಂದು ಮನೆಗೆ ಹೋದೆ.